ಆಪ್ಷನ್ ಎಂಟ್ರಿ 2 ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಪ್ಷನ್ ಎಂಟ್ರಿ 1 ಏನಾದ್ರು ಮಿಸ್ಟೇಕ್ ಆದರೆ ಆಪ್ಷನ್ ಎಂಟ್ರಿ 2 ನಾವು ಸರಿ ಮಾಡಿಸ್ಕೋಬೋದು ಅದನ್ನ. ಇಲ್ಲ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಯಾವಾಗ ಡೇಟ್ ರಿಲೀಸ್ ಆಗ್ತಾ ಇದೆ, ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನಮ್ಮದು, ಇದನ್ನೆಲ್ಲ ಡೀಟೇಲ್ ಆಗಿ ವಿದಿನ್ ಶಾರ್ಟ್ ಟೈಮಲ್ಲಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಭಾಳ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇತ್ತು ಆಪ್ಷನ್ ಎಂಟ್ರಿ 2 ಅಥವಾ ಆಪ್ಷನ್ ಎಂಟ್ರಿ 1ಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ. ಆ್ಯಂಡ್ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಇನ್ನೂ ಆಪ್ಷನ್ ಎಂಟ್ರಿ 1 ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಎರರ್ಸ್ ಅಂತ ಬರ್ತಾ ಇದೆ. ಅದನ್ನು ಕೆ ಇ ಬೋರ್ಡ್ ಅವರು ಸ್ಟ್ರಿಕ್ಟ್ಲಿ ಕನ್ಸಿಡರ್ ಮಾಡ್ತಾರೆ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಮೇ ಬಿ ಆಪ್ಷನ್ ಎಂಟ್ರಿ ಡೇಟನ್ನು ಅವರು ಇನ್ನು ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ. ಬಟ್ ಭಾಳ ಜನಕ್ಕೆ ತೊಂದರೆ ಆದರೆ ಮಾತ್ರ. ಸೊ ನೀವು ಕಂಟಿನ್ಯೂಸ್ ಆಗಿ ಅದನ್ನು ಟ್ರೈ ಮಾಡ್ತಾನೆ ಇರಬೇಕು. ಡೋಂಟ್ ವೇಟ್ ಫಾರ್ ದ ಡೇಟ್ಸ್. ಎಕ್ಸ್ಟೆಂಡ್ ಆಗುತ್ತೆ ಅಂತ ಇಟ್ಕೋಬೇಡಿ ತಲೆಯಲ್ಲಿ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಆಲ್ರೆಡಿ ನಮಗೆ ಜಾಸ್ತಿ ಡೇಟ್ಸನ್ನು ಕೊಟ್ಟಿದ್ದಾರೆ ಈ ಸಲ. ಲಾಸ್ಟ್ ಇಯರ್ 3 to 4 days ಅಷ್ಟೇ ಕೊಟ್ಟಿರೋದಾಗಿತ್ತು ಟೈಮು. ಬಟ್ ಈ ವರ್ಷ ಮಿನಿಮಮ್ 1 ವಾರ ಟೈಮ್ ಕೊಟ್ಟಿದ್ದಾರೆ ಆಲ್ರೆಡಿ. ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟ್ಸ್, ಇದೆಲ್ಲ ಆಗುತ್ತೆ ಅಂತ ತಿಳ್ಕೊಂಡೆ ಅವರು 1 ವಾರ ಟೈಮನ್ನು ಕೊಟ್ಟಿರ್ಬೋದು. ಸೊ ಯುಟಿಲೈಸ್ ದ್ಯಾಟ್ ಒನ್ ವಿದಿನ್ 1 week ಅಥವಾ ಎಲ್ಲಿ ತನಕ ಓಪನ್ ಇರುತ್ತೆ ಅಲ್ಲಿ ತನಕ ಬೆಟರ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದು ಒಳ್ಳೆಯದು. ದಟ್ ಈಸ್ ಫಸ್ಟ್ ಪಾಯಿಂಟ್. ಆ್ಯಂಡ್ ಆಪ್ಷನ್ ಎಂಟ್ರಿನ ಭಾಳ ಕೇರ್ಫುಲ್ಲಾಗಿ ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಲಾಸ್ಟ್ ಇಯರ್ ಮಾಕ್ ಅಲಾಟ್ಮೆಂಟ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಂಟರ್ನೆಟ್ಟಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಅದರಲ್ಲಿ ನಿಮಗೆ ಟಾಪ್ 10 ಕಾಲೇಜಸ್, ಟಾಪ್ 50 ಕಾಲೇಜಸ್, 20 ಕಾಲೇಜಸ್ ಇನ್ ಕರ್ನಾಟಕ ಅದರದ್ದು ಲಿಸ್ಟ್ ಸಿಗುತ್ತೆ. ಆ್ಯಂಡ್ ಯಾವ್ಯಾವ ಇಂಜಿನಿಯರಿಂಗ್ ಕೋರ್ಸಿಗೆ ಎಷ್ಟೆಷ್ಟು ರ್ಯಾಂಕಿಂಗ್ ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ ಅನ್ನೋದನ್ನು ಕೂಡ ನಿಮಗೆ ಲಿಸ್ಟ್ ಗೊತ್ತಾಗುತ್ತೆ. ಸೊ ಕಂಪೇರಿಂಗ್ ದ್ಯಾಟ್ ಒನ್, ನಿಮ್ಮದು ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಥವಾ ನಿಮಗೆ ಎಷ್ಟು ಪಾಸಿಬಿಲಿಟಿ ಇದೆ ಚಾನ್ಸಸ್ಸು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಎಲ್ಲರೂ ಮಾಡ್ತಾರೆ ಅಂತ ನೀವು ಅದೇ ಕಾಲೇಜಸನ್ನು ಅಥವಾ ಬೇರೆಯವ್ರದ್ದು ನೋಡಿಕೊಂಡು ಫ್ರೆಂಡ್ಸನ್ನು ನೋಡಿಕೊಂಡು ಪ್ರಯಾರಿಟೈಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ರ್ಯಾಂಕಿಂಗ್ ಬಂದಿದೆ, ನಿಮ್ಮದು ರ್ಯಾಂಕಿಂಗ್ ಬೇಸಿಸ್ ಮೇಲೆ ಯಾವ ಕೋರ್ಸ್ ಸಿಗುತ್ತೆ ಅದನ್ನು ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಮಾಡ್ತಾ ಬರಬೇಕು. ನೀವು ಯಾವುದೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಒಂದು PDF ಸಿಗುತ್ತೆ. ಅದರಲ್ಲಿ ನಂಬರ್ 1ಇಂದ ನೀವು ಎಷ್ಟು ಮಾಡಿದ್ದೀರಾ ಅಷ್ಟು ಲಿಸ್ಟು ಸಿಗುತ್ತೆ. ಸೊ ಅದರಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಂಬರ್ 1ಅಲ್ಲಿರೋದು ಹೈಯೆಸ್ಟ್ ಪ್ರಯಾರಿಟೈಸ್ಡ್ ಕಾಲೇಜ್ ಅಂತ ಅರ್ಥ. ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಆ ಕಾಲೇಜಿಗೆ ಕೊಡ್ತಾ ಇದ್ದೀರಾ ಅಂತ ಅದು ಆಟೋಮೆಟಿಕ್ಕಾಗಿ ಡಿಸೈಡ್ ಆಗುತ್ತೆ. ಸೊ ಈಗ ನಿಮ್ಮ ರ್ಯಾಂಕಿಂಗ್ ಬಂದಿರೋದು ನಿಮ್ಮ ಪ್ರಯಾರಿಟಿ ಬೇಸಿಸ್ ಮೇಲೆ ಟಾಪಲ್ಲಿರೋ ಕಾಲೇಜಿಗೆ ಅದು ಅಪ್ಲೈ ಆಗುತ್ತಾ ಇಲ್ವಾ. ಫಾರ್ ಎಕ್ಸಾಂಪಲ್ CS ಇನ್ RV ಕಾಲೇಜಲ್ಲಿ ನಿಮ್ಮದು ರ್ಯಾಂಕಿಂಗಿಗೆ ತಕ್ಕನಂಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಫಸ್ಟ್ ಕಡೆಯಿಂದನೇ ಅವರು ಡಿಸೈಡ್ ಮಾಡ್ತಾರೆ. ಫಸ್ಟ್ ಪ್ರಯಾರಿಟಿ ಈಸ್ ಯುವರ್ ಫಸ್ಟ್ ಕಾಲೇಜ್ ಆರ್ ದ ಟಾಪ್ ಕಾಲೇಜ್ ಇನ್ ಯುವರ್ ಆಪ್ಷನ್ ಎಂಟ್ರಿ. ದಟ್ ಈಸ್ ವೈ ಆಪ್ಷನ್ ಎಂಟ್ರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯು ಕ್ಯಾನ್ ಡೂ n ನಂಬರ್ ಆಫ್ ಆಪ್ಷನ್ ಎಂಟ್ರಿ. ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಮಾಡ್ಬೋದು. ಐ ವುಡ್ ಸಜೆಸ್ಟ್ ಮಿನಿಮಮ್ ಒಂದು 50 ಆಪ್ಷನ್ ಎಂಟ್ರಿ ಒಳಗೆ 50 ಕಾಲೇಜಸ್ಸನ್ನಾದರೂ ನೀವು ಮೆನ್ಷನ್ ಮಾಡಿರಲೇಬೇಕು. ಸೊ 50 ಕಾಲೇಜ್ ನೀವು ಮೆನ್ಷನ್ ಮಾಡಿದ್ದೀರಾ ಅಂತಂದರೆ ಲಾಸ್ಟ್ 50ನೇ ಕಾಲೇಜ್ ಏನಿದೆ ಅದು ನಿಮ್ಮದು ಲಾಸ್ಟ್ ಪ್ರಯಾರಿಟಿ. ಅದಕ್ಕೆ ರ್ಯಾಂಕಿಂಗನ್ನು ಲಾಸ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅವರು. ನೀವು ಫಸ್ಟ್ ಕಾಲೇಜಲ್ಲಿ ಹೆಂಗೆ ಮಾಡಿರ್ತೀರ ಅದನ್ನು ಫಸ್ಟಿಗೆ ಪ್ರಯಾರಿಟಿ ಮಾಡ್ತಾರೆ. ಈಗ ಸಪೋಸ್ ನಿಮ್ದು ಯಾವುದೋ ಒಂದು ಡ್ರೀಮ್ ಕಾಲೇಜ್ ಇದೆ, ಅಲ್ಲಿ ನೀವು ಹೋಗಬೇಕು, ಬಟ್ ಅದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಮೆನ್ಷನ್ ಮಾಡೋದು ಮರ್ತು ಬಿಟ್ರಿ. ಸೊ 15th 16th 20th ಪ್ಲೇಸಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದರೆ ರ್ಯಾಂಕಿಂಗಿಗೆ ಪ್ರಿಫರೆನ್ಸು ಕೂಡ 20th ಟೈಮಲ್ಲಿ ಅದು 20th ಪ್ಲೇಸಲ್ಲೇ ನಿಮಗೆ ಮಾಕ್ ಅಲಾಟ್ಮೆಂಟು ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ ಒಂದು ಕಾಲೇಜಿಗೆ ಒಂದು ಸೀಟನ್ನಷ್ಟೇ ಕೊಟ್ಟಿರ್ತಾರೆ ಅವರು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಟ್ ಈಸ್ ಆಲ್ ಅಬೌಟ್ ಆಪ್ಷನ್ ಎಂಟ್ರಿ. ನೀವು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಕೆಲವೊಬ್ಬರಿಗೆ ಎರರ್ ಬರ್ತಾ ಇದೆ ಅಂತಂದರೆ ಏನೋ ವರಿ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ಟ್ರೈ ಮಾಡ್ತಾಯಿರಿ, ಬರುತ್ತೆ. ಸೊ ಈಗ ಇನ್ನೂ ಡೌಟ್ಸ್ ಭಾಳ ಜನಕ್ಕೆ ಆಗ್ತಾಯಿತ್ತು, ಆಪ್ಷನ್ ಎಂಟ್ರಿ 2 ಅಂತಂದ್ರೆ ಏನು, ಆಪ್ಷನ್ ಎಂಟ್ರಿ 2 ಯಾವಾಗ ಬಿಡ್ತಾರೆ, ಇನ್ನೊಮ್ಮೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಆಪ್ಷನ್ ಎಂಟ್ರಿ ಮಾಡೋದು ಒಂದೇ ಸಲ ಇರುತ್ತೆ, ಅದನ್ನು 2ನೇ ಸಲ ಮಾಡೋದು ಅಂತ ಇರಲ್ಲ. ಬಟ್ ಕೆಲವೊಬ್ಬರಿಗೆ ಆಪ್ಷನ್ ಎಂಟ್ರಿ ಫಸ್ಟಲ್ಲಿ ಪ್ರಾಬ್ಲಮ್ ಆಗಿದ್ದಿದ್ರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ದ್ಯಾಟ್ ಈಸ್ ವಾಟ್ ಆಪ್ಷನ್ ಎಂಟ್ರಿ 2 ಈಸ್. ಸೊ ಆಪ್ಷನ್ ಎಂಟ್ರಿ 2 ಅಂತಂದು 2ನೇ ಸಲ ಮಾಡಬೇಕು ಅಂತಲ್ಲ. ಸೊ ಲಾಸ್ಟ್ ಇಯರ್ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಹೆಂಗೆ ಮಾಡಿದ್ರು ಅಂತಂದರೆ ಆಪ್ಷನ್ ಎಂಟ್ರಿ ನೀವೇನು ಮಾಡಿರ್ತೀರ ಅದರಲ್ಲಿ ಜಸ್ಟ್ ಎಡಿಟ್ ಮಾಡ್ಬೋದು, ಆಪ್ಷನ್ಸನ್ನು ನೀವು ಎಡಿಟ್ ಮಾಡ್ಬೋದು. ಯು ಕೆನಾಟ್ ಆ್ಯಡ್ ಎಕ್ಸ್ಟ್ರಾ ಕಾಲೇಜಸ್. ಲಾಸ್ಟ್ ಇಯರ್ ಹಿಂಗಿತ್ತು. ಓಕೆ, ಭಾಳ ಕಡೆ ಪ್ರಾಬ್ಲಮ್ ಆಗಿತ್ತು. ಎಕ್ಸ್ಟ್ರಾ ಕಾಲೇಜನ್ನು 2ನೇ ಸಲ ನೀವು ಎಡಿಟ್ ಮಾಡೋಕ್ಕೆ ಬರಲ್ಲ. 1ನೇ ಸಲ ನೀವೇನು ಮಾಡಿರ್ತೀರ ಅಷ್ಟೇ. ಬಟ್ ಈ ಸಲ ಹೇಳ್ತಾ ಇದ್ದಾರೆ 2ನೇ ಸಲ ನೀವು ಆಪ್ಷನ್ ಕೊಟ್ಟಾಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು 2ನೇ ಸಲ ಕೂಡ ಮತ್ತೆ ಹೊಸದಾಗಿಂದ ಫಸ್ಟಿಂದನೇ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಚಾನ್ಸ್ ತೊಗೋಬೇಡಿ, ರಿಸ್ಕ್ ತೊಗೋಬೇಡಿ. ಆಪ್ಷನ್ ಎಂಟ್ರಿ ಫಸ್ಟಲ್ಲೇ ನೀವು 100% ಆಗಿ ನಿಮ್ಗೆ ಹೆಂಗಿದೆ ಆ ಥರ ಮಾಡಿಬಿಟ್ಕೋಬೇಕು. ನೀವು ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ, ಎಡಿಟಿಂಗ್ ಆಪ್ಷನ್ಸ್ ಇದ್ದರೆ 2ನೇ ಸಲ ಅದಕ್ಕೊಂದು ಎಡಿಟ್ ಆಪ್ಷನನ್ನು ಕೊಡ್ತಾರೆ. ದ್ಯಾಟ್ ಟು ಫಾರ್ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್, 3-4 days ಅಥವಾ 5 days ಟೈಮ್ ಕೊಡ್ಬೋದು. ಅದಷ್ಟರೊಳಗೆ ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರ ಅದನ್ನೇ ನೀವು ಎಡಿಟ್ ಮಾಡ್ಕೋಬೋದು.
ಸೊ ಸಪೋಸ್ ಈಗ ಯಾವುದೋ ಕಾಲೇಜಲ್ಲಿ ಹೊಸ ಕೋರ್ಸ್ ಸ್ಟಾರ್ಟಿಂಗಲ್ಲಿ ಅವ್ರು ಇನಿಷಿಯೇಟ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಆಗಿದೆ. ಯಾವುದೋ ಒಂದು ಕಾಲೇಜಲ್ಲಿ ಈಗ ಮೆಕ್ಯಾನಿಕಲ್ ಇಲ್ಲ, ನಾವು ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಮೆಕ್ಯಾನಿಕಲ್, ಆವಾಗ ಆ ಕಾಲೇಜ್ ಹೆಸರನ್ನು ಮತ್ತು ಎರಡನೇ ಸಲನೂ ನೀವು ಆ್ಯಡ್ ಮಾಡ್ಬೋದು ಆಪ್ಷನ್ ಎಂಟ್ರಿಯಲ್ಲಿ. ಸೊ ಆಪ್ಷನ್ ಎಂಟ್ರಿ 2 ಬೇಸಿಕಲಿ ಈಸ್ ನಥಿಂಗ್ ಬಟ್ ಜಸ್ಟ್ ಮಾಡಿಫಿಕೇಷನ್ಸ್ ಆರ್ ಎಡಿಟಿಂಗ್ ಆಫ್ ಫಸ್ಟ್ ಆಪ್ಷನ್ ಎಂಟ್ರಿ. ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಆಪ್ಷನ್ ಎಂಟ್ರಿ 2 ಮೇಲೆ ಡಿಪೆಂಡ್ ಆಗಬೇಡಿ. ಆಪ್ಷನ್ ಎಂಟ್ರಿ 1ಅನ್ನೇ ನೀವು ಫೈನಲ್ ಆಗಿ ಕರೆಕ್ಟಾಗಿ ಔಟ್ಪುಟ್ಟನ್ನು ಮಾಡಿರಬೇಕು. ಸೊ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಮಾತ್ರ ಆಪ್ಷನ್ ಎಂಟ್ರಿ 2ದಲ್ಲಿ ನೀವು ಸ್ವಲ್ಪ ಎಡಿಟ್ ಮಾಡ್ಬೋದು ಅಷ್ಟೇ. ಸೊ ಹಾಗಾದರೆ ಆಪ್ಷನ್ ಎಂಟ್ರಿ 2 ಯಾವಾಗ ಬಿಡ್ತಾರೆ? ಆಪ್ಷನ್ ಎಂಟ್ರಿ 2 ವಿಲ್ ಬಿ ಅಲಾಟೆಡ್ ಆರ್ ವಿಲ್ ಬಿ ಡಿಕ್ಲೇರ್ಡ್ ಓನ್ಲಿ ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ 2 ಅಥವಾ ಎಡಿಟ್ ಆಪ್ಷನನ್ನು ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತಂದರೆ ಅದು ಫೈನಲ್ ಅಲಾಟ್ಮೆಂಟ್ ಅಲ್ಲ. ಅದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬೇಸಿಸ್ ಮೇಲೆ, ಪ್ರಯಾರಿಟಿ ಬೇಸಿಸ್ ಮೇಲೆ ನಿಮಗೆ ಒಂದು ಟೆಂಪ್ರರಿ ಅಲಾಟ್ಮೆಂಟನ್ನು ಮಾಡಿಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನೀವು ಫೈನಲ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಫೈನಲ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಯು ಕೆನಾಟ್ ಎಡಿಟ್ ಯುವರ್ ಕಾಲೇಜಸ್ ಆರ್ ಪ್ರಿಫರೆನ್ಸಸ್. ಆಪ್ಷನ್ ಎಂಟ್ರಿನ ಆಮೇಲೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಇದನ್ನು ಭಾಳ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ. ಆಪ್ಷನ್ ಎಂಟ್ರಿನ ನೀವು ಫಸ್ಟ್ ಮಾಡಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಆವಾಗ ನೀವು ಎಡಿಟ್ ಮಾಡ್ಬೋದು. ಒನ್ಸ್ ಆ್ಯಕ್ಚುಯಲ್ ಅಲಾಟ್ಮೆಂಟ್ ಈಸ್ ಡನ್ ಫಸ್ಟ್ ರೌಂಡ್, ಅದಾದಮೇಲೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ, ಯಾವ ಕಾಲೇಜನ್ನು ಎಡಿಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಒಂದೇ ಸಲ ಬಿಫೋರ್ ಆ್ಯಕ್ಚುಯಲ್ ಅಲಾಟ್ಮೆಂಟ್ ಓನ್ಲಿ ಯು ಶುಡ್ ಎಡಿಟ್ ಆಪ್ಷನ್ ಎಂಟ್ರಿ 2. ದಟ್ ಈಸ್ ವಾಟ್ ಆಪ್ಷನ್ ಎಂಟ್ರಿ 2. ದೀಸ್ ಆರ್ ದ ಇನ್ಫಾರ್ಮೇಷನ್ಸ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಥ್ರೂ ದಿಸ್ ವಿಡಿಯೋ. ಸೊ ಇನ್ನೂ ಏನಾದ್ರು ಇದಕ್ಕೆ ರಿಲೇಟೆಡ್ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಮೇಕ್ ಶೋರ್ ಟು ಕಮೆಂಟ್ ಡೌನ್. ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಆನ್ ದ್ಯಾಟ್ ಟಾಪಿಕ್ಸ್ ಆಲ್ಸೋ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ಥರ ನಿಮಗೆ ಅಪ್ಡೇಟ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.